ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಭಾಸ್ಕರ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಬಾಸ್ಕಿ ಟಾಕ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಸೊ 80s 90s ಕಿಡ್ಸ್ ಅವ್ರ ಮೆಮೊರಿನ ಸ್ವಲ್ಪ ಶೇರ್ ಮಾಡಬೇಕಿತ್ತು ನಿಮ್ಮ ಹತ್ರ. ಸೊ ಬೇಸಿಕಲಿ ನಾವೆಲ್ಲ 80s 90s ಕಿಡ್ಸ್. ಸೊ ಆಗಿನ ಕಾಲದ ಫ್ಯಾಮಿಲಿ ಯಾವ ರೀತಿ ಇತ್ತು, ನಮ್ಮ ಲೈಫ್ ಯಾವ ರೀತಿ ಇರ್ತಾ ಇತ್ತು ಅಂತ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ನಾವು ಬ್ರೆಡ್ ತಿನ್ಬೇಕಂದ್ರೆ ನಮಗೆ ಜ್ವರನೇ ಬರಬೇಕಿತ್ತು, ಹೊಸ ಬಟ್ಟೆ ತಗೋಬೇಕಂದ್ರೆ ಯಾವ್ದಾದ್ರು ಹಬ್ಬಗಳೇ ಬರಬೇಕಿತ್ತು. ಸೊ ಹಿರಿಯವಳ ಹಳೆ ಬಟ್ಟೆಗಳು, ಹಿರಿಯವಳೆ ಅಂದ್ರೆ ಅಕ್ಕನ ಬಟ್ಟೆ ತಂಗಿನೇ ಹಾಕ್ಬೇಕಿತ್ತು. ಹೋಳಿಗೆ ತಿನ್ನೋಕೆ ಯುಗಾದಿ, ಕಜ್ಜಾಯ ತಿನ್ನೋಕೆ ಮಹಾಲಯ ಅಮಾವಾಸ ಬರ್ಬೇಕಿತ್ತು. ದ್ರಾಕ್ಷಿ ಗೋಡಂಬಿ ತಿನ್ಬೇಕಂದ್ರೆ ಹಬ್ಬಕ್ಕೆ ಪಾಯಸನೇ ಮಾಡ್ಬೇಕಿತ್ತು ಮನೇಲಿ ಅಮ್ಮ. ನೆಂಟ್ರೂರ್ಗೆ ಹೋಗ್ಬೇಕಂದ್ರೆ ಸಂಬಂಧಿಕರ ಮದುವೆ ಇರ್ಬೇಕಿತ್ತು, ಇಲ್ಲಾಂದ್ರೆ ಯಾರಾದ್ರೂ ಸಾಯ್ಬೇಕಿತ್ತು. ಸೊ ಹೊಸ ಪೇಸ್ಟ್ ಬಳಸ್ಬೇಕಂದ್ರೆ ಕಟ್ ಮಾಡಿ ಅದ್ರೊಳಗಿದ್ದ ಪೇಸ್ಟ್ ನ ಎಲ್ಲಾ ಖಾಲಿ ಮಾಡ್ಬೇಕಿತ್ತು. ಹೊಸ ಸ್ಲಿಪ್ಪರ್ ತಗೋಬೇಕಿದ್ರೆ ಹಳೆ ಚಪ್ಪಲಿ ಕಿತ್ತೋಗಿರ್ಬೇಕು. ಹಳೆ ಬಟ್ಟೆಗಳೆಲ್ಲ ಕಾಲು ವರ್ಷ ಮ್ಯಾಟ್ಗಳಾಗ್ತಾ ಇತ್ತು. ಹೊಸ ಪೆನ್ ತಗೊಂಡಿದ್ದೆ ಇಲ್ಲ ರೀ, ಹೊಸ ರೀಫಿಲ್ ತಗೊಂಡು ಅದನ್ನ ಪೆನ್ ಒಳಗೆ ಹಾಕೊಂತಾ ಇದ್ವಿ. ಅಕ್ಕಪಕ್ಕದ ಮನೆಯವ್ರ ಬಳಿ ಹೋಗಿ ಟೊಮಾಟೊ ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತ ಕೇಳ್ತಾ ಇದ್ವಿ. 100 ರೂಪಾಯಿ ತಗೊಂಡ್ರೆ ದೊಡ್ಡ ಸಾಲ ಆಗ್ತಾ ಇತ್ತು. ಇಲ್ಲ ಅಂತ ಕೊರಗೆ ಇರ್ತಾ ಇರ್ಲಿಲ್ಲ, ಬೇಕು ಬೇಕು ಅನ್ನೋ ಆಸೆನೇ ಇರ್ತಾ ಇರ್ಲಿಲ್ಲ. ಇದ್ದಷ್ಟರಲ್ಲೇ ಸಂತೋಷವಾಗಿರ್ತಾ ಇದ್ವಿ. ಆಗಿನ ಜನರೇಷನ್ ಸೂಪರ್ ರೀ. ಈಗೆಲ್ಲ ಬೇಕಾಗಿ ಸಿಗುತ್ತೆ, ಎಲ್ಲಾನು ತಗೋಬೇಕು ಅನ್ನೋ ಆಸೆ, ಎಲ್ಲಾನು ಇ ಎಂ ಐ ಅಂತ ತಗೊಂಡು ಬಹಳ ಕಷ್ಟಪಡ್ತೀವಿ. ನಿಜಕ್ಕೂ ಹೇಳ್ಬೇಕಂದ್ರೆ 80s 90s ಕಿಡ್ಸೇ ಸೂಪರ್. ಇದೆಲ್ಲ ಅವಾಗ ಈ ಸವಿ ನೆನಪನ್ನ ನಾವು ನೆನಪು ಮಾಡ್ಕೋತಾ ಇರಬೇಕು. ನಮ್ಮ ಲೈಫ್ ಯಾವ ರೀತಿ ಇತ್ತು ಅನ್ನೋದನ್ನ ಈಗಿನ ಜನರೇಷನ್ ಮಕ್ಕಳಿಗೆ ತಿಳಿ ಹೇಳ್ತಾ ಇರಬೇಕು. ಆದ್ರೆ ಈಗಿನ ಜನರೇಷನ್ ಮಕ್ಕಳು ಕೇಳೋದು ಕಡಿಮೆನೆ, ಯಾಕಂದ್ರೆ ಅವ್ರಿಗೆ ಎಲ್ಲ ಕೈಗೆ ಎಟ್ಟಿಸುತ್ತೆ, ಎಲ್ಲ ಸಿಕ್ಬಿಡುತ್ತೆ. ಸೊ ಆದ್ರಿಂದ ನಮ್ಮ ಲೈಫ್ ಅಂತ ಸೂಪರ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ.